ಒಂದು ಆಘಾತಕಾರಿ ವಿಚಾರ ಏನಪ್ಪ ಅಂತಂದರೆ, ಯಾವತ್ತು ರೇಣುಕಾ ಅವರ ಕೊಲೆ ಆಗಿತ್ತೋ ಆವತ್ತೇ ಒಂದು ಪಿಕ್ಚರ್ಗೆ ಸೈನ್ ಮಾಡಿದರು ದರ್ಶನ್. 14 ಪಿಕ್ಚರ್ಗಳ ಪೈಕಿ 14 ಪಿಕ್ಚರ್ ಸೆಟ್ ಇರೋದ್ರಲ್ಲಿ ಇತ್ತಂತೆ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ. ಸಿಂಧೂರ ಲಕ್ಷ್ಮಣ, ಡೆವಿಲ್, ಇದಾದ ನಂತರ ಬೇರೆ ಬೇರೆ ನಿರ್ಮಾಪಕರಿಂದ ಅಡ್ವಾನ್ಸ್ ಕೂಡ ಪಡ್ಕೊಂಡಿದ್ರು. ಒಟ್ಟು 30 ಕೋಟಿ ಅಡ್ವಾನ್ಸ್ ಪಡ್ಕೊಂಡಿದ್ರು. ಈಗ ಅವರೆಲ್ಲ ಬಾಯಿ ಹೊಡ್ಕೋತಾ ಇದ್ದಾರೆ. ಯಾಕಂದರೆ 14 ಪಿಕ್ಚರ್ ನಡೀಬೇಕು, ಅಡ್ವಾನ್ಸ್ ಕೊಟ್ಟಿರೋದ್ರ ಜೊತೆಗೆ ಬೇರೆ ಬೇರೆ ಕಡೆ ಕೆಲಸಗಳೆಲ್ಲ ಆಗಿರುತ್ತಲ್ಲ, 106 ಕೋಟಿ ರೂಪಾಯಿ ದರ್ಶನ್ ಮೇಲೆ ಬಂಡವಾಳ ಹೂಡಿದ್ದಾರೆ. ಆದರೆ ದರ್ಶನ್ ಅರೆಸ್ಟ್ ಆಗಿರೋದ್ರಿಂದ ಅವರ ಮುಂದಿನ ಚಿತ್ರಗಳ ಕಥೆ ಏನು ಎನ್ನುವ ಚರ್ಚೆ ಶುರುವಾಗಿದೆ. ದರ್ಶನ್ ನಿರ್ಮಾಪಕರನ್ನು ನೆನೆದು ಸ್ಯಾಂಡಲ್ವುಡ್ ಮಂದಿ ಮರುಗುತ್ತಿದ್ದಾರೆ. ಈಗಾಗಲೇ ಅಡ್ವಾನ್ಸ್ ಕೊಟ್ಟು ಬಂದ ನಿರ್ಮಾಪಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾರೆಲ್ಲ, ಯಾವುದೆಲ್ಲ ಸಿನಿಮಾ, ಒಟ್ಟು 14 ಚಿತ್ರಗಳು ದರ್ಶನ್ ಕೈಯಲ್ಲಿದೆಯಂತೆ. 14 ಚಿತ್ರಗಳು ನೋಡಿ, ಅಂಥ ದೊಡ್ಡ ಸೂಪರ್ ಸ್ಟಾರ್ 14 ಚಿತ್ರ ಕೈಯಲ್ಲಿದೆ. ವರ್ಷಕ್ಕೆ 1-2 ಮಾಡ್ತಿರೋದು ಬೇರೆ ವಿಚಾರ. ಇಷ್ಟೊಂದು ಜನಪ್ರಿಯ, ಇಷ್ಟೊಂದು ಅಗಾಧವಾದಂಥ ಅಭಿಮಾನಿಗಳು, ಇಷ್ಟೆಲ್ಲ ಇರುವಾಗ ಇವತ್ತು ಬಿ ಗಣಪತಿಯವರು ಮಾತಾಡ್ತಾ ಇದ್ರು, ನಾವು ಹೇಗಿರಬೇಕು, ನಾವು ಹೆಂಗೆ ಆದರ್ಶವಾಗಿರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸೀನಲ್ಲಿ, ಅದು ಕೂಡ ಕೈಯಲ್ಲಿ ಹಿಡಿಯೋದಿಲ್ಲಂತೆ, ಒಂದು ಕುಡಿತದ ಒಂದು ಸೀನ್ ಬಂದಾಗ ಒಂದು ಗ್ಲಾಸ್ ಹಿಂಗೆ ಬಂದು ಮರೆಯಾಗತ್ತೆ ಅನ್ನು ಕೂಡ ಮಾಡ್ತಾ ಇರಲಿಲ್ಲ. ಅವರು ಸಿಗರೇಟ್ ಸೇರ್ತಾ ಇರಲಿಲ್ಲ. ಹೇಗೆ ಆದರ್ಶವಾಗಿರಬೇಕು, ಎಷ್ಟು ಅಪಾರ ಪ್ರಮಾಣದ ಸಂಖ್ಯೆಯ ಫ್ಯಾನ್ಸ್ಗಳಿದ್ದಾಗ ಅವರನ್ನು ಮುಂದಿನ ತಲೆಮಾರಿಗೆ ಒಂದು ಅತ್ಯದ್ಭುತವಾದಂಥ ನಾಗರಿಕರನ್ನಾಗಿ ಮಾಡಬೇಕೇ ಹೊರತು ಪೊರ್ಕಿಗಳನ್ನಾಗಿ ಮಾಡಬಾರ್ದು, ತಲೆ ಕೆಟ್ಟವರನ್ನಾಗಿ ಮಾಡಬಾರ್ದು, ಹುಚ್ಚರ ಥರ ಮಾಡಬಾರ್ದು. ಏನಪ್ಪ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರಾಧ್ಯ ದೈವ, ನಾವು ಫಾಲೋ ಮಾಡುವಂಥ ನಮ್ಮ ಬಾಸ್ ಏನು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದನ್ನು ಮಾಡುವಂಥ ಆಗಬೇಕು. ಇದು ಹೊಡಿ ಬಡಿ, ಹೆಂಡತಿ ಕೊಡಿ, ಮತ್ತೊಂದು ಮಾಡಿ, ಶೆಡ್ಡಿಗೆ ತಗೊಂಡೋಗಿ ಹೊಡಿ, ಕೆಳಗೊಡಿ, ಮೇಲೆ ಹೊಡಿ, ಕರೆಂಟ್ ಶಾಕ್ ಕೊಡು ಅಂತಂದರೆ ಎಲ್ಲರೂ ಹಂಗೆ ಆಗ್ಬಿಡ್ತಾರೆ. ಮತ್ತು ಪೊಲೀಸರಿಗೇನು ಕೆಲಸ, ಇಂಥವ್ರನ್ನ ಮಟ್ಟ ಹಾಕೋದೆ ನೋಡಿ. ಅದಕ್ಕೆ ಹೇಳ್ತಾ ಇರೋದು, ಅತ್ಯದ್ಭುತವಾದಂಥ ಒಂದು ಅವಕಾಶವನ್ನು ಹೆಂಗೆ ಹಾಳು ಮಾಡ್ಕೋತಾರೆ. ಹಲವು ನಿರ್ಮಾಪಕರು ಈಗಾಗಲೇ ಅಡ್ವಾನ್ಸ್ ನೀಡಿದ್ದಾರಂತೆ. 14 ಚಿತ್ರಗಳಿಗಾಗಿ 30 ಕೋಟಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ಒಂದು ಸಿನಿಮಾಗೇ 20-22 ಕೋಟಿ ಇದೆ ರೀ ದರ್ಶನ್ಗೆ. ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ನಾವು ತಮಿಳು ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಹೋಲಿಸಿದರೆ ಮ್ಯಾಕ್ಸಿಮಮ್ 10 ಕೋಟಿ ಇದ್ದದ್ದು 22 ಕೋಟಿ. ಆಮೇಲೆ 22 ಕೋಟಿ ಸಿನಿಮಾ ದರ್ಶನ ಮಾಡಿದ್ರು ಕೂಡ ಸೆಟಲೈಟ್ ಪಾಸ್ ಆಗುತ್ತೆ. ಹಾಗಂತ ಅಭಿಮಾನಿಗಳಿದ್ದಾರೆ, 22 ಕೋಟಿ ದುಡ್ಡು ಕೊಡ್ತಾರೆ, ಪಿಕ್ಚರ್ ಓಡುತ್ತೆ, ಕೊಂದು ಬಿಡ್ತೀನಿ, ಆಗಲ್ಲ. ಡೆವಿಲ್ ಚಿತ್ರ ಸೇರಿದಂತೆ 14 ಸಿನಿಮಾವನ್ನು ಒಪ್ಪಿದ್ರು ದರ್ಶನ್. ಕೆಲ ಚಿತ್ರಗಳ ಕತೆ ಕೇಳಿ ಅಂತಿಮ ಮಾಡಿದ್ರಂತೆ ಸ್ಟಾರ್ ನಟ. ಆದರೆ ಈಗ ನಿರ್ಮಾಪಕರ ಸ್ಥಿತಿ ಅಧೋಗತಿಯಾಗಿದೆ. ತೆಲುಗಿನ ಪ್ರಸಾದ್ ಬಾಬು ಒಂದು ಚಿತ್ರ ನಿರ್ಮಾಣ ಮಾಡ್ತಾಯಿದ್ರು. ಪ್ರಸಾದ್ ಬಾಬು ಚಿತ್ರಕ್ಕೆ ಶ್ರೀಕಾಂತ್ ಅಡ್ಡಾಲ ಅನ್ನುವಂಥ ಖ್ಯಾತ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರದ ಶೂಟಿಂಗ್ ಬಹುತೇಕ ಫಾರಿನ್ನಲ್ಲಿ ನಡೀತಿತ್ತು. ಇವರೆಲ್ಲ ಸಿನಿಮಾಗಳಲ್ಲಿ ಫಾರಿನ್ ಇರಲೇಬೇಕು, ಅದು ಅವ್ರ ಕಂಡೀಷನ್. ಅವರಿಗೆ ತಾಕತ್ತಿದೆ, ಅಷ್ಟು ದೊಡ್ಡ ಸ್ಟಾರ್ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಒಪ್ಕೋತಾ ಇದ್ರು. ಪ್ರೊಡ್ಯೂಸರ್ ಒಪ್ಕೋತಾ ಇದ್ರು, ನಿರ್ದೇಶಕರು ಒಪ್ಕೋತಾ ಇದ್ರು, ಯಾವ ರೀತಿಯ ಕತೆ ಒಪ್ತಾ ಇದ್ರು. ಆದರೆ ಅಭಿಮಾನಿಗಳು ಒಪ್ತಾ ಇದ್ರು. ಆದರೆ ನೀವು ಮಾಡಿದ್ದೇನು? ಮತ್ತೊಂದು ಕಡೆ ಕೋಟಿಗೊಬ್ಬ ಸಿನಿಮಾ ಖ್ಯಾತಿಯ ಸೂರಪ್ಪ ಬಾಬು ಅವರಿಗೂ ಒಂದು ಚಿತ್ರ ಮಾಡಬೇಕಿತ್ತು ದರ್ಶನ್. ಜೂನ್ 7ರಂದು ಬಹುಭಾಷಾ ನಿರ್ದೇಶಕರು ಕತೆ ಹೇಳಿದ್ರಂತೆ. ಈ ವಿಷಯವನ್ನು ಖುದ್ದು ಸೂರಪ್ಪ ಬಾಬು ಅವರೇ ಹೇಳಿದ್ದಾರೆ. D59 ಚಿತ್ರ ನಿರ್ಮಿಸ್ತಾ ಇದ್ರು ಶೈಲಜಾ ನಾಗ್. ಈ ಹಿಂದೆ 2 ಸಿನಿಮಾ ಮಾಡಿದ್ದಾರೆ ಅವರು. D59 ಚಿತ್ರ ಸಿಂಧೂರ ಲಕ್ಷ್ಮಣ, ಕರಣ್ ಸುಧೀರ್ ನಿರ್ದೇಶಕ. ಶೈಲಜಾ ನಾಗ್ ಜೂನ್ 8ರಂದು ಒಂದು ಚಿತ್ರಕಥೆ ಹೇಳಿದ್ರಂತೆ. D59ಗಾಗಿ 2016ರಲ್ಲೇ ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡಲಾಗಿತ್ತಂತೆ. ಇನ್ನು ರಾಘವೇಂದ್ರ ಹೆಗಡೆ ಕೂಡ ಒಂದು ಚಿತ್ರ ಮಾಡ್ತಿದ್ರಂತೆ. ಜೋಗಿ ಪ್ರೇಮ್ ನಿರ್ದೇಶನದ ಚಿತ್ರವೊಂದು ಬರ್ತಾ ಇತ್ತು, ಕರಿಯ ಕೂಡ ಮಾಡಿದರು. ತಮಿಳಿನ ರಮೇಶ್ ನಿರ್ಮಾಣದ ಚಿತ್ರ ಕೂಡ ಫಿಕ್ಸ್ ಆಗಿತ್ತು. ಸಚ್ಚಿ, ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ,
ರಘುನಾಥ್ ಸೋಗಿ, ಸೋಮಶೇಖರ್, ಮೋಹನ್ ನಟರಾಜನ್ ನಿರ್ಮಾಣದ ಚಿತ್ರಗಳಿತ್ತು. ಜಮೀರ್ ಮಗ ಝೈದ್ಗೂ ಒಂದು ಚಿತ್ರ ಮಾಡಬೇಕಿತ್ತು. ಎಲ್ಲ ಒಟ್ಟು ಸೇರಿಸಿದರೆ 14 ಸಿನಿಮಾಗಳು ರೆಡಿ ಇತ್ತು. ಆ 14 ಸಿನಿಮಾ ಪಿಕ್ಚರ್ ಆಗಿ ರಿಲೀಸ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ, ಅದು ಬೇರೆ ವಿಚಾರ. ಆದರೆ ಎಷ್ಟು ಡಿಮಾಂಡ್ ಇದ್ದಂಥ ನಟ ನೋಡ್ರಿ. ಒಂದು ಸಿನಿಮಾಗೆ 22 ಕೋಟಿ ಪಡೀತಾರೆ, ಎಲ್ಲರಿಗೂ ಅಲ್ಲ, ಕೆಲವು ಸಿನಿಮಾಗಳಿಗೆ. ಡಿಮಾಂಡ್ ಅಷ್ಟಿದೆ ಅಂತ ಆಯಿತು. ಕನ್ನಡ ಇತಿಹಾಸದಲ್ಲಿ ಅಷ್ಟು ಯಾರಿಗೂ ಇಲ್ಲ 22 ಕೋಟಿ. ಅಂಬರೀಷ್ ಅವರ ಪೀಕ್ ಟೈಮಲ್ಲೆಲ್ಲ ಅವ್ರು ಕೆಲವರಿಗೆ ಆ ಟೈಮಲ್ಲೆಲ್ಲ ಲಕ್ಷವೇ ದೊಡ್ಡದು, ಸಮ್ಟೈಮ್ಸ್ 10 ಲಕ್ಷನೂ ಮೀರ್ತಾ ಇರಲಿಲ್ಲ. ಆ ಕಾಲದಲ್ಲೆಲ್ಲ ಸಿನಿಮಾ ಮಾಡಿದಂಥವರೆಲ್ಲ ಇದ್ದಾರೆ. ಆ ಟೈಮಲ್ಲಿ 16 ಸಿನಿಮಾಗಳೆಲ್ಲ ಮಾಡ್ತಾಯಿದ್ದಾರೆ. ಈಗ ಒಂದು ಸಿನಿಮಾಗೆ 22 ಕೋಟಿ. ಆಮೇಲೆ ಸಿನಿಮಾ ಥಿಯೇಟ್ರಲ್ಲೇ ಓಡಬೇಕು ಅಂತಿಲ್ಲ ಇವರ ಸಿನಿಮಾಗಳೆಲ್ಲ. ಸ್ಯಾಟಲೈಟ್ ಹಕ್ಕೇ ಬಂದುಬಿಡುತ್ತೆ, OTT ಹಕ್ಕು ಬಂದುಬಿಡುತ್ತೆ, ಹಾಡಿನ ರೈಟ್ಸ್ ಬಂದುಬಿಡುತ್ತೆ. ಈ 14 ಚಿತ್ರಗಳ ಪೈಕಿ ಕೆಲವು ಚಿತ್ರಗಳಿಂದ ಪ್ರತಿ ಚಿತ್ರಕ್ಕೆ 2 ರಿಂದ 3 ಕೋಟಿ ಅಡ್ವಾನ್ಸ್ ಪಡೆದಿದ್ರಂತೆ ದರ್ಶನ್. ಅದೇ 30 ಕೋಟಿ. ಇನ್ನು ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ 20 ಕೋಟಿ ಆಲ್ರೆಡಿ ಖರ್ಚಾಗಿದೆ. ಆ ಸಿನಿಮಾಗೆ ಇವ್ರಿಗೇನೆ 22 ಕೋಟಿ ನೀಡ್ತಾರಂತೆ. ಆ ಪ್ರೊಡ್ಯೂಸರ್ಗಳು 100 ಕೋಟಿ ಹಾಕ್ತಾರಂತೆ ಆ ಸಿನಿಮಾಗೆ.